ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎನ್ ಪ್ರಶಾಂತ್ ರಾವ್, ಬೆಳಗಾವಿ. ಕಳೆದ 10-15 ವರ್ಷಗಳಿಂದ ಇದೊಂದು ಅಂಕಶಾಸ್ತ್ರ ನ್ಯೂಮರಾಲಜಿಯಲ್ಲಿ ಅಭ್ಯಾಸವನ್ನು ಮಾಡಿ ನಾನು ಅದನ್ನು ನನ್ನ ಸ್ವಂತಕ್ಕೆ ಪ್ರಿಡಿಕ್ಷನ್ ಮಾಡಿ ಸಾಕಷ್ಟು ಜನರಿಗೆ ಅದರ ಉಪಯೋಗ ಮಾಡಲು ಹಚ್ಚಿ, ಅದರ ಉಪಯೋಗ ಸಾಕಷ್ಟು ಜನರು ಈ ಉತ್ತರ ಕರ್ನಾಟಕದಲ್ಲಿ ನನ್ನ ಗೆಳೆಯರ ಬಳಗದಲ್ಲಿ ಹಾಗೂ ಬಂಧು ಮಿತ್ರರಲ್ಲಿ ಸಾಕಷ್ಟು ಜನ ಇದರ ಉಪಯೋಗ ತಗೊಂಡಾರೆ. ಈಗ ಈ ಪ್ರಥಮ ಬಾರಿಗೆ ಕರ್ನಾಟಕದ ಉತ್ತರ ಭಾಗದಲ್ಲಿ ಈ ಬೆಳಗಾವಿಯ ಸದಾಶಿವನಗರದಲ್ಲಿ ಇದೊಂದು ಅಂಕಶಾಸ್ತ್ರ ನ್ಯೂಮರಾಲಜಿ ಬಗ್ಗೆ ನಾವು ಕ್ಲಾಸ್ ತಗೋತಾ ಇದ್ದೀವಿ. ಅದಕ್ಕೆ ಸಾಕಷ್ಟು ನನ್ನ ಮಿತ್ರರು ಹೇಳಿದ್ರು, ನೀವು ಕ್ಲಾಸ್ ತಗೋರಿ, ಅದಕ್ಕೆ ಜನರು ಉಪಯೋಗ ಆಗಲಿ ಅಂತ. ಈಗ ನೀವೆಲ್ಲ ಬಂದಿರಿ, ಸಾಕಷ್ಟು ಗೋಕಾಕದಿಂದ ಬಂದಿರಿ, ಕಿತ್ತೂರಿಂದ ಬಂದಿರಿ, ಅವ್ರು ಧಾರವಾಡದಿಂದ ಬಂದಾರ, ಇವ್ರು ಬೆಳಗಾವಿಯಿಂದ ಬಂದಾರು, ಖಾನಾಪುರದಿಂದ ಬಂದಾರು, ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮೇಡಮ್ ಅವರು ಅದಾರು. ಅವರು ನಿಮಗೆ ಹಿಂದಿ ಮತ್ತು ಮರಾಠಿಯಲ್ಲಿ ಈ ಒಂದು ನ್ಯೂಮರಾಲಜಿ ಒಂದು 5-10 ನಿಮಿಷ ನಿಮಗೆ ತಿಳಿಸ್ತಾರೋ. ಅದ್ರ ಕನ್ನಡ ಬರಲ್ದವ್ರಿಗೆ ನೀವು ಮೇಡಮ್ ಅವ್ರದಿಂದ ಯೂಸ್ ತಗೋರಿ. ಆದ ಕಾರಣ ನಿಮ್ಮದ ಎಲ್ಲರೂ ತಮ್ಮದ ಇಂಟ್ರೊಡಕ್ಷನ್ ಕೊಡ್ಬೇಕಂತ ಕೇಳಿಕೊಳ್ಳುತ್ತೇನೆ. ನಿಮ್ಮದ್ರ ಪ್ಲೀಸ್. ಅಲ್ಲೇ ಕೂತೇವೆ. ನಿಮ್ಮದು ಹೆಸರು? ಹೆಸರು ರಾಜೀವ್ ಕಲ್ಪತ್ರೆ ಫ್ರಮ್ ಖಾನಾಪುರ, ಮಾರ್ಕೆಟಿಂಗ್. ನಿಮ್ಮದು ನಿಂದು ನಿಮ್ಮದು 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 ಇದೇನ ಅಂಕಶಾಸ್ತ್ರ ಬಹಳ ಕಠಿಣ ವಿಷಯ ಏನಲ್ಲ, ಆದ್ರೆ ಜನರಿಗೆ ಗೊತ್ತಿಲ್ಲತ್ತ ಇದು ಕಠಿಣ ಆಗ್ಯದ. ಹೆಂಗೆ ನಿಮಗೆ ಹೇಳ್ಬೇಕಂದ್ರೆ, ನಿಮಗೆ ಭಾಷೆ ಮರಾಠಿ ಬರ್ತದೆ, ಕನ್ನಡ ಬರ್ತದೆ, ಅದು ನಿಮಗೆ ತಿಳಿತದೆ. ಯಾಕಂದ್ರೆ ನಾವು ಇದು ಅಂಕಶಾಸ್ತ್ರ ನ್ಯೂಮರಾಲಜಿ ಕಲ್ತಿವತ್ತ ನಮಗೆ ಆ ಭಾಷೆ ತಿಳಿಯಾಕತ್ತೈತಿ. ಅದನ್ನು ತಿಳಿದನ್ನು ಈ ಜ್ಞಾನನ ನಿಮಗೆ ಹಚ್ಚೋ ಪ್ರಯತ್ನ ನಾ ಮಾಡ್ತೇನಂತ ಹೇಳಿ, ಈಗ ನಾ ನಿಮಗೆ ಇದರಲ್ಲಿ ನ್ಯೂಮರಾಲಜಿ ಅಂಕಿಶಾಸ್ತ್ರ ಅಂದ್ರೆ ಏನು, ಇದರ ಬಗ್ಗೆ ನಮಗೇನು ಉಪಯೋಗ ಆಗ್ತದೆ, ಅದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು ನಾವು ಜೀವನದಲ್ಲಿ, ಇದರ ಬಗ್ಗೆ ಒಂದು 10-15 ನಿಮಿಷದಲ್ಲಿ ನಾವೊಂದು ನಿಮಗೆ ಈ ಕ್ಲಾಸ್ದಲ್ಲಿ ಇದ್ರ ಬಗ್ಗೆ ಏನು ನಿಮ್ಮ ತಲೆಯಾಗ ಡೌಟ್ಸ್ ಅದಾವು ಎಲ್ಲ ನೀವು ಪ್ರಶ್ನೆ ಅದು ಕೇಳಬಹುದು. ಮೊದಲ ಅಂಕಶಾಸ್ತ್ರ ಈ ನ್ಯೂಮರಾಲಜಿ ಸಾವಿರಾರು ವರ್ಷಗಳಿಂದ ಇದು ಭಾರತದಲ್ಲಿ ಇತ್ತು. ಯಾಕಂದ್ರೆ ಇದ್ರದ್ದು ಭಾರತದಾಗ ಎಕ್ಸಿಕ್ಯೂಟ್ ಆಗಲಿಲ್ಲತ್ತ ರಷ್ಯಾ, ಜಪಾನ್, ಚೈನಾದವ್ರು ಇದನ್ನು ಭಾಳ ಯೂಸ್ ಮಾಡಿ. ಯಾಕಂದ್ರೆ ನನಗೆ ಗೊತ್ತಿರ್ತಾ ಪೈಕಿ ಅಂತಂದ್ರೆ ಇದ್ರ ಬಗ್ಗೆ ನಾ 2006 ಇದ್ರ ಬಗ್ಗೆ ಕೇಳಿದೆ. ಯಾಕಂದ್ರೆ ಇದು ನ್ಯೂಮರಾಲಜಿ ನಾನು ಅಷ್ಟು ಇದ್ರ ಬಗ್ಗೆ ಇಂಪಾರ್ಟೆಂಟ್ ತಗೊಂಡಿಲ್ಲ. ಯಾವಾಗ ನನ್ನ ಡೇಟ್ ಆಫ್ ಬರ್ತ್ ಕ್ಲಿಯರ್ ಅನಿಸ್ಲಿಲ್ಲ, ನಮ್ಮ ಹೆಸರು ಕರೆಕ್ಟ್ ಅನಿಸ್ಲಿಲ್ಲ, ಹಾಗೆ ನ್ಯೂಮರಾಲಜಿ ಬಗ್ಗೆ ನಾ ಸ್ವಂತ 1 ವರ್ಷ ಇದ್ರ ಬಗ್ಗೆ ಅಭ್ಯಾಸ ಮಾಡಿ ನಾನೇ ಸ್ವಂತ ಇದ್ರ ಮ್ಯಾಗ ಪ್ರಯೋಗ ಮಾಡಾಕತ್ತೀನಿ. ಹೆಸರೆಲ್ಲ 5 ತಂದೆ, ಮೊಬೈಲ್ ನಂಬರ್ 5 ಯೂಸ್ ಮಾಡಾಕತ್ತೆ. ಯಾಕಂದ್ರೆ 5 ಯಾಕೆ ಯೂಸ್ ಮಾಡಾಕತ್ತೇನೆ ಅಂದ್ರೆ ನಂದು ಕರೆಕ್ಟಾಗಿ ಡೇಟ್ ಆಫ್ ಬರ್ತ್ ಇಲ್ಲ, ಕರೆಕ್ಟಾಗಿ ಹೆಸರು ಸ್ಪೆಲ್ಲಿಂಗು ಕರೆಕ್ಟ್ ಇಲ್ಲ. ಅದಕ್ಕೆ ನಾನು ನ್ಯೂಮರಾಲಜಿ ತಗೊಂಡ ಇದನ್ನ 5-10 ವರ್ಷ ನನ್ನ ಮ್ಯಾಗ ಪ್ರಯೋಗ ಮಾಡಿ ಸಾಕಷ್ಟು ಸಾವಿರಾರು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟ, ವಾಸ್ತು ಬಗ್ಗೆನೂ ಮಾಹಿತಿ ಕೊಟ್ಟ ಜನರ ನೀವು ಕ್ಲಾಸ್ ತಗೋರಿ, ಎಲ್ಲರಿಗೂ ಉಪಯೋಗ ಆಗ್ತದೆ ಹೇಳಿ ಇವತ್ತ ಬೆಳಗಾವಿ ಸದಾಶಿವನಗರದಲ್ಲಿ ಇದೊಂದು ಕ್ಲಾಸ್ ಇಡಾಕತ್ತೀವಿ ನಾವು. ಯಾಕಂದ್ರೆ ನೀವೆಲ್ಲ ನೋಡಿರಿ, ಒಂದು ಯಾವ್ದಾರೆ ಕೊಳ್ಳಾಗ ಮಣಿ ಹಾಕಿರೋನು 108 ಇರ್ತಾವ. ಅದು 1 8 ಆಗ್ತದೆ, 9 ಬರ್ತದೆ. ನಾವು ದುರ್ಗಾ ಕೇಳಿರಿ ನೀವು ಹೆಸರು ತಿಳಿತಾ? ಇವೆಲ್ಲ 9 ಎಲ್ಲಿಯೂ ಬಂದು ಇವೆಲ್ಲ 9 ಗ್ರಹ. 9 ಗ್ರಹ ನಮ್ಮ ಮ್ಯಾಗ ಪ್ರಯೋಗ ಆಗ್ತವೆ. ಈಗ ಮಾತಾಡ್ತಾರೆ, ನೋಡಪ್ಪ ನಿನ್ನ ಗ್ರಹ ಚಲೋ ಇಲ್ಲ, ನಿನ್ನ ಗುರು ಬಲ ಇಲ್ಲ, ಹಿಂಗೆಲ್ಲ ಹಚ್ಚಿರ್ತೀವಲ್ಲ, ಅದಕ್ಕೊಂದು ಪಾಸಿಟಿವ್ನೆಸ್ ಹಾಕೋತ ಹೋಗ್ತಿರ್ತೈತಿ. ಅದಕ್ಕೆ ನಾ ಇದ್ರ ಬಗ್ಗೆ ಒಂದು 3-4 ವರ್ಷ ಡೀಪ್ ಅಭ್ಯಾಸ ಮಾಡೋ ಹೊತ್ನ್ಯಾಗ ಇದ್ರ ಭಾಳ ಇಂಪಾರ್ಟೆನ್ಸ್ ತಿಳಿತು ನಮಗೆ. ಯಾಕಂದ್ರೆ ಒಬ್ಬೊಬ್ಬರಿಗೆ ಏನಾಗ್ತದ, ಈಗ ನೀವೆಲ್ಲರೂ ಜ್ಯೋತಿಷ್ ಶಾಸ್ತ್ರ ಕಡೆ ಹೋಗಿ ನಿಮ್ಮ ಏನಿರ್ತತಿಲ್ಲ ಡೇಟ್ ಆಫ್ ಬರ್ತ್ ಕೊಟ್ಟ ಕುಂಡ್ಲಿ ಅವ್ರ ಕೈಯಾಗ ಕೊಡ್ತೀರಿ, ನಿಮಗೆಲ್ಲ
ಹೇಳ್ತಾರ ಆ ನಕ್ಷತ್ರದ ಬಗ್ಗೆ ಇದೈತಿ ಅದೈತಿ ಅಂತ ಹೇಳ್ತಾರ ನಿಮಗೆ. ಆದ್ರೆ ಈ ನ್ಯೂಮರಾಲಜಿ ಹೆಂಗೈತಪ್ಪ, ನಿಮ್ಮ ಡೇಟ್ ಆಫ್ ಬರ್ತ್ ಮ್ಯಾಗ ನಿಮ್ಮದ ಲೈಫ್ ಪ್ರಿಡಿಕ್ಷನ್ ಆಗ್ತೈತಿ. ಇದು ಎಲ್ಲಿ ತಕ ಆಗ್ತೈತಿ ಅಂತಂದ್ರ ನಿಮ್ಮ ಉದ್ಯೋಗ, ನಿಮ್ಮ ಶಿಕ್ಷಣ, ನಿಮ್ಮ ಬಾಲಪನ, ನಿಮ್ಮದ ಮುಂದ ಮ್ಯಾರೇಜ್ ಆಗೋಣ, ರಿಲೇಶನ್ಶಿಪ್ ಹೆಂಗಿರ್ತಾವ, ಮುಂದೆ ನಿಮ್ಮದ ಬಿಸ್ನೆಸ್ ಹೆಂಗಾಗ್ತದ, ಇದ್ರ ಬಗ್ಗೆ ಎಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಮ್ಯಾಗ ನಾವೆಲ್ಲ ತೆಗಿಬಹುದು.